ಹೆಲೋ ಆಲ್, ವೆಲ್ಕಮ್ ಟು ನ್ಯೂ ಕಾರ್ನರ್ಸ್. ನಾವಿವತ್ತು ಬೆಂಗಳೂರು ಸೆಂಟರಿಂದ 30 ಕಿಲೋಮೀಟರ್ ದೂರದಲ್ಲಿರೋ ಹೊಸಕೋಟೆಗೆ ಹೋಗ್ತಾ ಇದ್ದೀವಿ. ಹೊಸಕೋಟೆ ಇಸ್ ಫೇಮಸ್ ಫಾರ್ ಅರ್ಲಿ ಮಾರ್ನಿಂಗ್ ದಮ್ ಬಿರಿಯಾನಿ ಆಗಿರೋದ್ರಿಂದ ನಾವು ಬೆಳಗ್ಗೆ 4:20 ಹಾಗೆ ಬೆಂಗಳೂರನ್ನ ಬಿಟ್ವಿ. ಹಾಗೆ ಇಲ್ಲಿ ಟೈಮ್ ನೋಡ್ತಾ ಇರ್ಬೋದು 5:20 ಆಗಿದೆ. ಆಲ್ರೆಡಿ ಎಷ್ಟು ಜನ ಬಂದು ಕ್ಯೂ ಅಲ್ಲಿ ನಿಂತಿದ್ದಾರೆ. ನಾವಿವತ್ತು ಮಣಿ ದಮ್ ಬಿರಿಯಾನಿಗೆ ಬಂದಿದ್ದೀವಿ. ಈ ಶಾಪ್ 5 AM ಓಪನ್ ಆಗಿ 9 AM ಕ್ಲೋಸ್ ಆಗುತ್ತೆ. ಇದು ಟೋಕನ್ ಕಲೆಕ್ಟ್ ಮಾಡ್ಕೊಳೋ ಕೌಂಟರ್. ಹಾಗೆ ಇಲ್ಲಿ ಪಾರ್ಸೆಲ್ ಕೌಂಟರ್ ಕೂಡ ಅವೈಲೇಬಲ್ ಇದೆ. ಪಾರ್ಸೆಲ್ ಕೂಡ ತಗೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಟೋಕನ್ ಕಲೆಕ್ಟ್ ಮಾಡಿಕೊಂಡು ಈ ಕಡೆ ಬಂದು ಈ ಕ್ಯೂ ಅಲ್ಲಿ ನಿಂತು ಬಿರಿಯಾನಿನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಈ ಬಿರಿಯಾನಿ ಸ್ಪೆಷಾಲಿಟಿ ಏನು ಅಂದರೆ ಇದನ್ನು ಸೌದೆ ಒಲೆಯಲ್ಲಿ ಪ್ರಿಪೇರ್ ಮಾಡ್ತಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ದಾರೆ. ಬಟ್ ಸ್ಟಿಲ್ 7:30, 8 ಅಷ್ಟರೊಳಗಡೆ ಇಲ್ಲಿ ಪೂರ್ತಿ ಬಿರಿಯಾನಿ ಖಾಲಿ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಬೇಗ ಬಂದರೆ ಬೆಟರ್. ಹಾಗೆ ಇಲ್ಲಿ ಕಬಾಬ್ ಕಲೆಕ್ಟ್ ಮಾಡ್ಕೊಳಕ್ಕೆ ಡಿಫ್ರೆಂಟ್ ಕ್ಯೂ ಇರುತ್ತೆ. ಹಾಗೆ ಇಲ್ಲಿ ಶರ್ಟ್ ಥರ ಮಾಡಿದರೆ ಇಲ್ಲಿ ಕೂತು ಕೂಡ ತಿನ್ನಬಹುದು. ಹಾಗೆ ನಾವು ಫೈನಲಿ ನಮ್ಮ ಬಿರಿಯಾನಿನ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ಕಾದು ತಿನ್ನೋ ಮಜಾನೇ ಬೇರೆ ಅನಿಸುತ್ತೆ. ಆ ಎಕ್ಸೈಟ್ಮೆಂಟಲ್ಲಿ ಟೇಸ್ಟ್ ಮಾಡಿದ್ವಿ. ಅದರಲ್ಲೂ ಆ ಚಳಿಗೆ ಬಿಸಿ ಬಿಸಿಯಾದ ಬಿರಿಯಾನಿ ತುಂಬ ಟೇಸ್ಟಿಯಾಗಿತ್ತು. ಅಫ್ಕೋರ್ಸ್ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಒಂದ್ಸರಿ ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಹಾಗೆ ಇದು ಕಬಾಬ್ ಕಲೆಕ್ಟ್ ಮಾಡ್ಕೊಳೋ ಸೆಂಟರ್. ಹಾಗೆ ನಾವು 6:45 ಆಗಿ ತಿಂದು ಹೊರಗಡೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಎಷ್ಟು ಜನ ಬರ್ತಾ ಇದ್ದಾರೆ. ಹಾಗೆ ಈ ಥರ ಶೆಡ್ಗಳಿರುತ್ತೆ. ಈ ಥರ 2 ಶೆಡ್ ಇದೆ. ನಾನು ಬೆಳಗ್ಗೆ ತೋರ್ಸೋಕ್ಕಾಗಿರಲಿಲ್ಲ ನಿಮಗೆ, ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ. ಹಾಗೆ ಎಂಟ್ರಿ ಪಾತ್ ಈ ಥರ ಇರುತ್ತೆ. ಕಾರ್ ಮತ್ತು ಬೈಕ್ ಪಾರ್ಕಿಂಗ್ಗೆ ಯಾವುದೇ ರೀತಿ ಸ್ಪೆಸಿಫಿಕ್ ಜಾಗ ಇಲ್ಲ. ಹಾಗಾಗಿ ಎಲ್ಲರೂ ರೋಡ್ ಸೈಡಲ್ಲೇ ಪಾರ್ಕ್ ಮಾಡಿರ್ತಾರೆ ಇಲ್ಲಿ ತೋರಿಸ್ತಾ ಇರೋ ಥರ. ಹಾಗೆ ನಾವು ಹೊಸ ಅನುಭವದ ಜೊತೆ ನಾವು ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.